ಇಲ್ಲಿ ನೋಡ್ರಿ, ಇಲ್ಲಿ ಗುಂಡನ್ನ ಹೆಂಗ ಹಾಕೋಣ ನಮ್ಮ ಅಕ್ಕ. ಅದು ಸತ್ತೋಗುತ್ತ ಕಡೆ ಗೊಂಬೆ ಪಾಪ ಆಚೆ ತರಿಸ್ಕೊಳೆ. ಫುಲ್ ನೋಡಿ ಶಾಪಿಂಗ್ ಬೇಜ ಮಾಡ್ಕೊಂಡ್ ಬಂದ್ರ ನಮ್ಮಮ್ಮ. ಆಕ್ಚುಲಿ ಚಿಚ್ಚನಾಗ ಅದಕ್ಕೆ ಬರೀ ಕಣ್ಣು ಕುಗ್ತಿದಮ್ಮ. ನಿಮ್ ಪಾಪು ಇವಾಗ ಎಷ್ಟನೇ ಕ್ಲಾಸು? ನಮ್ಮ ಅಕ್ಕನ ಮಗುಂದು ಟೆನ್ಷನ್ ಆಯ್ತು. ಹ್ಯಾಪಿ ಬರ್ಡೇ ಗುಂಡ. ಕುಶಾನಿಗೆ ಮೇನ್ ಜಾಕ್ಸ್ ಗೈಸ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿದ್ರ. ಸೊ ಅದಕ್ಕಿಂತ ಮುಂಚೆ ನಮ್ಮಮ್ಮ ನೋಡ್ರಿ ಮಾರ್ಕೆಟ್ಗೆ ಹೋಗ್ಬಿಟ್ಟು, ನಮ್ಮಮ್ಮ ಒಬ್ಬರೇ ಮಾರ್ಕೆಟ್ಗೆ ಹೋಗ್ಬಿಟ್ಟು. ಯಾರ ಹಬ್ಬ? ನಿಂದೆ ಹಬ್ಬನಾ? ಸೊ ಗೈಸ್, ಇವತ್ತು ನಮ್ಮಮ್ಮ ಮಾರ್ಕೆಟ್ ಸೊ ಗೈಸ್, ಇವತ್ತು ನಮ್ಮಮ್ಮ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಬ್ರೇನೆ ನೋಡ್ರಿ ಎಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ಹಬ್ಬಕ್ಕೆ. ಮಾಮ್ಸ್, ಹೆಂಗಿತ್ತು ಮಾರ್ಕೆಟ್? ಅಪ್ಪ ಸಿಕ್ಕಾಪಟ್ಟೆ ರಶ್ ಪುಟ. ಹಬ್ಬ ಅಲ್ವಾ, ನಾವ್ 2 ದಿವಸ ಮುಂಚೆಗೆ ಹೋಗ್ಬೇಕಿತ್ತು. ರೇಟ್ಸ್ ಎಲ್ಲ ಹೆಂಗಿದಾವೆ ಇವತ್ತು? ಸಿಕ್ಕಾಪಟ್ಟೆ ರೈಟ್, ತುಂಬಾ ರೇಟಾ? ಇದೆ. ಹಬ್ಬ ಅಲ್ವಾ, ಮಾಮೂಲಿ ಅಂತ ಹೋದ್ರೆ 50 ರೂಪಾಯಿ ಕೆಜಿ ಹೂವ, ಇವತ್ತು 200-300 ರೂಪಾಯಿ ಕೆಜಿ ಹೂವ. ಗುಲಾಬಿ ಹೂವ ಇವು ಎಷ್ಟಿದು? 260 ರೂಪಾಯಿ 1 ಕೆಜಿ. ಅಯ್ಯೋ ರಾಮ. ಇದು 200 ರೂಪಾಯಿ 1 ಕೆಜಿ. ಇವು ಹೂವ 80 ರೂಪಾಯಿ 1 ಮಾರು ಮಾರ್ಕೆಟ್ ಅಲ್ಲಿ. ಇಲ್ಲಿ ತಗೊಳಕ್ 150 ರೂಪಾಯಿ 200 ರೂಪಾಯಿ 1 ಮಾರು ಆಗುತ್ತೆ. ಹಬ್ಬದ ಟೈಮಲ್ಲಿ ಯಾಕೆ ಜಾಸ್ತಿ ರೇಟ್ ಗೊತ್ತಿಲ್ಲ, ಯಾಕಂದ್ರೆ ಜಾಸ್ತಿ ಜನ ತಗೊಂತಾರೆ ಅಂತ ಗೊತ್ತಿಲ್ಲ. ಸೊ ಬೇರೆ ಟೈಮಲ್ಲಿ 20 ರೂಪಾಯಿ 30 ರೂಪಾಯಿ ಸಿಕ್ಬಿಡೋದು ಹೂವಗಳು. ಬಟ್ ಈ ಟೈಮಲ್ಲಿ ಹೆವಿ ಜಾಸ್ತಿ ಆಗ್ಬಿಟ್ಟಿದೆ. ಇದು 80 ರೂಪಾಯಿ ಆಯ್ತು. ಇವಾಗ ಟೋಟಲ್ ಇಷ್ಟಕ್ಕೆಲ್ಲ ಎಷ್ಟಾಯ್ತು? 2,500 ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ. 2,500 ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ ಬರೀ ಇಷ್ಟು, ಬರೀ ಹೂವಗಳಿಗೆ ಮತ್ತೆ ಈ ಸೊಪ್ಪುಗಳಿಗೆ, ಹಣ್ಣು ಹೂವಕ್ಕೆ. ತೆಂಗಿನಕಾಯಿ. ಹಬ್ಬ ಜೋರ ಇವತ್ತು ಈ ಸಲ? ಹೊಸ ವರ್ಷ ಅಲ್ವಾ, ಜೋರ್ ಮಾಡ್ಲೇಬೇಕು. ಈ ಮನೆ ಬರೀ ಹೊಸ ಮನೆ ಬೇರೆ. ಹೊಸ ಮನೆ ಹೊಸ ವರ್ಷ. ಸೊ ಇನ್ನು ನಮ್ಮ ಮನೆಯವ್ರಿಗೆಲ್ಲ ಬಟ್ಟೆ ತರಬೇಕು ಹೋಗ್ಬಿಟ್ಟು ಎಲ್ರಿಗೂ. ಅದು ಸಂಜೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ಇವಾಗ ನಮ್ಮ ಅಕ್ಕನ ಮಗುಂದು ಬರ್ಡೇ ಇವತ್ತು. ಅಕ್ಕನ ಮಗನ್ ಬರ್ಡೇ ಇವತ್ತು. ಸೊ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು. ಅಂದ್ರೆ 9 ಮಂತ್ಸ್ 10 ಮಂತ್ಸ್ ಆಯ್ತಾ? 9 ಕಂಪ್ಲೀಟ್ ಆಯ್ತು, 10 ಇವಾಗ 10 ಮಂತ್ಸ್ ಬಿದ್ದಿದೆ. ಸೊ ಅವಳು ಕೇಕ್ ಆರ್ಡರ್ ಮಾಡಿದ್ರೆ ಕೇಕ್ ಬರ್ತಿದೆ. ಸೊ ಅವ್ನಿಗೆ ಕೇಕ್ ಕಟಿಂಗ್ ಮಾಡ್ಬೇಕು ನಮ್ಮ ಗುಂಡಂಗೆ. ಫಸ್ಟ್ ವಿಶ್ ಮಾಡೋಣ. ಗುಂಡ ಹ್ಯಾಪಿ ಬರ್ಡೇ. ಗುಂಡ ಕೈ ಕೊಡ, ಫಸ್ಟ್ ಕೈ ಕೊಡ. ಹ್ಯಾಪಿ ಬರ್ಡೇ ಫಸ್ಟ್ ಕೈ ಕೊಡ. ಹ್ಯಾಪಿ ಬರ್ಡೇ ಗುಂಡ. ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಗುಂಡ. ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವನಿಗೆ ಹೇಳೋಣ ಸಿಕ್ಕಾಪಟ್ಟೆ ಇಷ್ಟ. ಓಯ್ ಕುಶಾನಿ ಶಾಪಿಂಗ್ ಮಾಡ್ಕೊಂಡ್ ಬಂದಿ ನೀನು ಹೋಗ್ಬಿಟ್ಟು. ಕುಶಾನಿ ಫಸ್ಟ್ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಹೇಳು ಗೈಸ್. ಕುಶಾನಿಗೆ ಫ್ರಾಕ್ ಕೊಳ್ಳೋಣ ಗೈಸ್. ಹೆಂಗಿದಾವೆ ಕುಶಾನಿ? ನಿಂಗೆ ಹಂಗಂದ್ರೆ ನಿಂಗೆ ಬಟ್ಟೆ ಕೊಡ್ತಾ ನೀವು ಈ ಸಲ ಯುಗಾದಿ ಕ್ಯಾನ್ಸಲ್ ನಿಂಗೆ. ಅವಳಿಗೆಲ್ಲ ಫಸ್ಟ್ ನಿನ್ಗೆ ತಗೊಂಡಿದ್ ನಾನು. ನಿಮ್ಮಮ್ಮ ಯಾರು? ಸತ್ಯ ಹೇಳ್ರಿ ಗೈಸ್. ಇವಳು ಹೆಂಗ್ ಗೊತ್ತಾ, ನನ್ ವ್ಲಾಗಲ್ಲಿ ನಾನ್ ಮಾಡ್ಬೇಕಾದ್ರೆ ಯಾರು ಇಷ್ಟ ಅಂದ್ರೆ ನಾನು ಇಷ್ಟ ಅಂತಾಳೆ. ನಮ್ಮ ಅಕ್ಕ ಮಾಡ್ಕ ನಮ್ಮ ಅಕ್ಕ ಇಷ್ಟ ಅಂತಾನೆ. ನಮ್ಮ ಅಕ್ಕ ಬಂದ್ ಕೇಳಿದ್ರೆ ಅಮ್ಮ ಇಷ್ಟ ಅಂತಾಳೆ. ಅವಳು ಯಾವ ಕಡೆ ಇರುತ್ತೆ ಗೊತ್ತಾ, ಆ ಕಡೆ ಅವಳು ಮ್ಯಾಗ್ನೆಟ್. ಇವಾಗ ನಿಮ್ಮ ಹತ್ರ ಮ್ಯಾಗ್ನೆಟ್ ಇದೆ ಅನ್ಕೊಳ್ರಿ, ಮ್ಯಾಗ್ನೆಟ್ ನಿಮ್ ಕಡೆ ಬಂದ್ಬಿಡ್ತೀನಿ. ಆ ತರ ಅವಳು ಮ್ಯಾಗ್ನೆಟ್ ಇದ್ದಂಗೆ ಅವಳು. ಓ ಇದು ಬೇಕಿತ್ತು, ಆಕ್ಚುಲಿ ಬೇಕಿತ್ತು ನನಗೆ ಇದು. ಥ್ಯಾಂಕ್ ಯು ಮಾಮ್ಸ್, ಥ್ಯಾಂಕ್ ಯು ಸೋ ಮಚ್. ಅದು ಬೇರೆ ನಮ್ಮ ಬ್ಲಾಕ್ ಹಾಕೊಂಡು ಅವ್ರು ಗೈಸ್ ಬಿಸ್ಲಿಗೆ. ಫುಲ್ ನೋಡಿ ಗೈಸ್ ಶಾಪಿಂಗ್ ಬೇಜ ಮಾಡ್ಕೊಂಡ್ ಬಂದ್ರ ನಮ್ಮಮ್ಮ. ಈ ಸರಿ ಯುಗಾದಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ನಮ್ಮ ಮನೇಲಿ ಗ್ರ್ಯಾಂಡ್ ಸ್ವಲ್ಪ ನಾರ್ಮಲ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಓಕೆ. ಸೊ ಗೈಸ್ ನಮ್ ಗುಣ ಕೇಕ್ ಕಟಿಂಗ್ ಮಾಡ್ಬೇಕು. ಸೊ ಮಾಡಿ ಶಾಪಿಂಗ್ ಹೋಗ್ಬೇಕು, ಮತ್ತೆ ಸಂಜೆ ಹೋಗೋಣ. ಸೊ ನೋಡೋಣ ಹೆಂಗಿರ್ತೀವಿ ದಿವಸ ಅಂತ ವೆಯ್ಟ್ ಮಾಡ್ತೀರಿ. ಈ ಗಿಡಗಳೆಲ್ಲ ನಾನು ಇಲ್ಲಿ ಮೇಲ್ಗಡೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಗೈಸ್. ಇಲ್ಲಿ ಹಿಂಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಹೆಂಗ್ ಗೊತ್ತಾ, ಮಳೆ ಗಿಳೆ ಬಂತು ಅನ್ಕೊಳೆ ಬೈ ಚಾನ್ಸ್ ಆಗಿ. ಸೊ ಮಳೆ ಬಂದರೆ ಇದಿರೋ ಮಣ್ಣೆಲ್ಲ ಕೆಳಗೆ ಬಿದ್ದೋಗ್ಬಿಡುತ್ತೆ. ಸೊ ಫುಲ್ ನೀರು ತುಂಬಿಟ್ಟು ಕೆಳಗೆ ಬಿದ್ದೋಗ್ಬಿಡುತ್ತೆ. ಸೊ ಮ್ಯಾಟೆಲ್ಲ ಗಲೀಜಾಗುತ್ತೆ, ಫುಲ್ ಇಲ್ಲೆಲ್ಲ ರಚ್ಚೆದೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಲಿ ಅಂತ ತಲೆಗೆ ಬರ್ತಿಲ್ಲ. ಇಲ್ಲ ಹಿಂಗೆ ಇಡ್ಲಾ, ಇಲ್ಲೇ ಹಿಂಗೆ ಇಲ್ಲಾಂದರೆ ತೆಗೆದು ಮೇಲ್ಗಡೆ ಹಾಕ್ಲಾ, ಒಂದು ಗೊತ್ತಾಗ್ತಿಲ್ಲ. ಅಕಸ್ಮಾತ್ ಏನೋ ಮಳೆ ಬಂದರೆ ಇವಾಗ ಇದು ತೊಗೊಂಡೋಗಿ ನಮ್ಮ ಮನೆ ಒಳಗಡೆ ಇಟ್ಕೊಂಬತ್ತಿಲ್ಲ ಆರಾಮಾಗಿ. ಇಲ್ಲಿದ್ರೆ ಕಟ್ಬಿಟ್ಟಿರ್ತೀವಿ, ಅದನ್ನ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಇಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ನೀವು ನನಗೆ ಸಜೆಸ್ಟ್ ಮಾಡಿ, ಹಿಂಗೆ ಇರಲ್ಲ ಅಂದರೆ ಅದನ್ನ ಮೇಲ್ಗಡೆ ಹಾಕ್ಲಾ ಅಂತ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಿದ್ಯಾ? ಏನೇ ಒಬ್ಬಳು ಮಾಡ್ತಿದ್ಯಾ? ಹಾಂ, ಯಾರು ಪಾಪುನಾ? ಕುಶನ್ ಇದು ಯಾರು ಪಾಪು? ಅದ್ರ ಹೆಸರು ಹೇಳು ಬಾಯಿಲಿ ಅಂಶ. ಅದ್ರ ಹೆಸರು ಏನು? ಅಯ್ಯೋ ಹಾಂ, ಅದ್ರ ಹೆಸರು ಹೇಳು. ಅದಕ್ಕೇನೆ ಅದ ಹೆಸರು ಹೇಳಿ. ಗೊಂಬೆ ಅಲ್ಲ, ಪಾಪು ಹೆಸರೇನು? ಪಾಪುಗೆ ಏನೇನು ಬೇಕು ಹೇಳಪ್ಪ?
ಆಮೇಲೆ ಪಾಪುಗೆ ಚಾಕ್ಲೇಟ್ ಬೇಕಾ ನಿನಗೆ ಚಾಕ್ಲೇಟ್ ಬೇಕಾ ಕರೆಕ್ಟಾಗಿ ಹೇಳು. ಹಾಂ ಪಾಪು ಪಾಪು ಕಾಲೆಲ್ಲ ಮುಡಿಸ್ಬಿಟ್ಟೆ ಕಣೆ. ಅಯ್ಯೋ ಪಾಪು ಕಾಲೆಲ್ಲ ತಿರ್ಗೋಯ್ತು. ಪಾಪು ಕಾಲು ಕೆಳಗೆ ಬಿಡು. ಹಾಂ ಅದೆಲ್ಲ ಕಣೆ ಪಾಪು ಕಾಲು ಕೆಳಗಡೆ ಬಿಡು. ಇಲ್ಲ ಪಾಪು ಕಾಲು ಹಿಂಗೆ ಬಿಡು. ಹಿಂಗಿರ್ಬೇಕು ಪಾಪು ಚಡ್ಡಿನ ಕಾಣಿಸ್ತೆ ಪಾಪುದು. ಹಾಂ ಹೇಳಿ ಇವಾಗ ನಿಮ್ಮ ಪಾಪು ಇವಾಗ ಎಷ್ಟನೇ ಕ್ಲಾಸು? ನಿಮ್ಮ ಪಾಪು ಎಷ್ಟನೇ ಕ್ಲಾಸ್ ಹೇಳು? ಹಾಂ ಏನೇ? ಹಾಂ ಜೂನಿಂದ ಸೆಪ್ಟೆಂಬರ್ ಏನೋ ಒಂದು ಜೂನ್ ಮಾತೇ ಅರ್ಥ ಆಗಲ್ಲ ನನಗೆ. ಸ್ಕೂಲ್ಗೆ ಹೋಗ್ಬೇಕು ರೆಡಿ ಮಾಡಿ ಸಾಲ ಮಾಡಿ ಸ್ಕೂಲಿಗೆ ಕಳಿಸ್ತಾರೆ ಅಂತ ಕಡೆ. ಗುಂಡ ಹಾಳು ಮಾಡಕ್ ಹೋಗಿ ನೀನು ಬೇಕಾದ್ರೆ ಅಪ್ಪ ಅಂತ ಕೇಕ್ ಕಟ್ ಮಾಡೋಣ ಗೈಸ್. ಒಂದು ಗುಣ ಕೇಕ್ ಕಟ್ ಮಾಡಿಸ್ಬೇಕು. ಇನ್ನೂ ರೆಡಿನೇ ಆಗಿಲ್ಲ. ಏನೋ ಸ್ನಾನ ಕೂಡ ಮಾಡಿದೆ ಗುಣವು. ನೋಡ್ರಿ ಹೋಯ್ತು ಅವ್ನು ಸ್ನಾನ ಮಾಡೋದಕ್ಕೆ. ಗುಂಡ ಹೋಯ್ತಾ ಅವನು ಹಿಡ್ಕೊಂಡು ಸಂಘ ಆಟಗಳು ನೋಡ್ತಿರ್ತೀನಿ ಏನೇನು ಮಾಡ್ತಾಳೆ ಅಂತ ಗೊಬ್ಬೆ ಹಿಡ್ಕೊಂಡು. ನಾನು ಅವನ್ನ ನೋಡ್ತಾನೆ ಇದ್ದೀನಿ. ನೋಡಿ ನೋಡಿ ಸಾಕಾಯಿತು. ಅಟ್ಲೀಸ್ಟ್ ನಿಮಗೆ ತೋರಿಸೋಣ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ ಆ ಟೋಪಿ ಎಲ್ಲ ಹಾಕೊಳ್ಳೋ ಗೊಬ್ಬೆಗೆ. ಲೇ ನನ್ನ ಟೋಪಿ ಕೊಡೆ. ವೈಟ್ ಟೋಪಿ ಅದಲ್ಲ ಹಾಳು ಮಾಡೋ ಕೊಡೆ. ನನ್ನ ಟೋಪಿ ಕೊಡೆ. ಲೇ ನನ್ನ ಟೋಪಿ ಕೊಡೆ. ನನ್ನ ಟೋಪಿ ಕೊಡೆ. ನನ್ನ ಟೋಪಿ ಕೊಡು. ನಂದು ಕೊಡು ಟೋಪಿ ಅದು ಅಲ್ಲ ಹಾಳು ಮಾಡ್ಬಿಡ. ನನ್ನ ಟೋಪಿ ಕೊಟ್ಬಿಡು. ಯಾಕೆ ಹೇಳಿ ಕೊಡೋದು? ಕೊಡು ನನ್ನ ಟೋಪಿ ಕೊಡಿ. ಇಲ್ಲಿ ಗೈಸ್ ಆ ಗೊಂಬೆ ವಾಷಿಂಗ್ ಮಿಷಿನ್ ಒಳಗಡೆ ಹಾಕ್ಬಿಟ್ಟು ಸಾಯಿಸ್ಬಿಡ್ಲು ಗೈಸ್ ಗೊಂಬೆನ. ಅದು ಸತ್ತೋಗುತ್ತ ಕಣೆ ಗೊಂಬೆ. ಪಾಪ ಆಚೆ ತರಿಸ್ಕೊಳೆ. ಅಮ್ಮ ಮಾಡಿನ ಇದು. ಲೇ ಎತ್ಕೋ ಆಚೆ ಕಡೆ ಸತ್ತೋಗ್ಬಿಡುತ್ತೆ. ಉಸಿರು ಕಟ್ಬಿಟ್ಟು ಪಾಪು ತಗೊಂಬ ಆಚೆ ಕಡೆ ಪಾಪುನ. ಅಯ್ಯೋ ನೋಡಿ ಗೈಸ್ ಪಾಪುನ ಹಿಂಸೆ ಕೊಡ್ಸೋ ಒಳ್ಳೆ ಮನ್ಸ್ಬಿಟ್ಟು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಹಾರ್ಬಿಟ್ಟು ಮಲ್ಕೊಳ್ಳೋದಕ್ಕೆ. ತಗೊಂಬ ಆಚೆ ಪಾಪುನ. ಮಿಸ್ಟರ್ ಬಿನಲ್ಲಿ ಟೇಡಿ ಆಟ ಆಡ್ಸೋದಲ್ಲ ಆ ಥರ ಇವಳು ಇದ್ರೆ ಆಟ ಆಡ್ಸೋಳು. ಬೆಳ್ಳಿ ಅದ ಹೆಸರು. ಆ ಒಂದು ಗೊಂಬೆ ಹಿಡ್ಕೊಂಡು ಗೈಸ್ ದಿವಸ ಪೂರ್ತಿ ಬೇಕಾದ್ರೆ ಆಟ ಆಡ್ಕೊಂಡಿದ್ದಳು ಒಬ್ಳೇನೆ. ಅವಳಿಗೆ ಯಾರು ಬೇಡ, ಫ್ರೆಂಡ್ಸೇ ಇಲ್ಲ ಅವಳಿಗೆ. ಅದೇ ಫ್ರೆಂಡ್ ಅವಳಿಗೆ. ನಿನ್ ಫ್ರೆಂಡ್ ಯಾರು? ಕುಶಾನಿ ನಿನ್ ಫ್ರೆಂಡ್ ಯಾರು? ಬಾಯ್ಲಿ ಅದಕ್ಕೆ ಬಾಯಿ ಅಂದ್ಬಿಟ್ಟು ಹೊರಟೋಗ್ಬಿಡ್ಲ ಗೈಸ್ ಪಾಪ. ಪಾಪ ಯಾಕೆ ಹೊಡಿತಿದ್ದೆ ಅದಕ್ಕೆ? ಊಟ ಯಾರು ತಿನ್ಬೇಕು? ಆಯ್ತು ಸರಿ ಹಿಂದೆ ಬಂದ್ಬಿಡು. ಅದು ಇರ್ಲಿ ಅಲ್ಲೇನೆ. ಅದು ಊಟ ಮಾಡಿ ಅದು ಊಟ ಮಾಡಿ ಕೈಟ್ ಬಂದ್ಬಿಡು. ಸುಮ್ಮನೆ ಕೂತ್ಕೊಂಡಿದ್ದಲ್ಲ ಪಾಪ. ಅದೇನೋ ಮಾಡೇ ನಿನಗೆ. ಕೈಸಿಗಳು ನೋಡ್ತೀರ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಅಂತ ಒಂದು ಸಾಂಗ್ ಆಡ್ಬೇಕು ಅನ್ಸಿ. ಕೈಸಿಗಳು ನೋಡ್ತೀರ ನಾನು. ಬಿಡು ಸಾಕ್ಬಿಡು ಹಿಂದೆ ಬಾ. ಹಾ ಗುಂಡ ನಿಂತ್ಕೊಂಡವನೆ ಬಕೆಟ್ ಇಟ್ಕೊಂಡು. ಇವಾಗ ಹೆಂಗ್ ಆಗ್ಬಿಟ್ಟೈತೆ ಅಂದ್ರೆ ಮುಂಚೆ ಕಾಲ್ ಮೇಲೆ ಹಾಕೊಂಡ್ ಸ್ನಾನ ಮಾಡಿಸ್ತಿದ್ವಿ. ನಿಂತ್ಕೊಂಡು ಸ್ನಾನ ಮಾಡ್ತಾನೆ. ಕುತ್ಕೊಳ್ಳಲ್ಲ ಬಕೆಟ್ ಅಲ್ಲಿ ಬಕೆಟ್ ಮೇಲೆ ನಿಂತ್ಕೊಂಡು ಬಕೆಟ್ ಇಟ್ಕೊಂಡು ನಿಂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇಟ್ಕೊಂಡು ಅಳಲ್ಲ ಪಡಲ್ಲ. ಒಳ್ಳೆ ಹುಡುಗ ಗುಂಡ. ಗೈಸ್ ಮಳೆ ಬರ್ತಿದೆ ಗೈಸ್. ಫುಲ್ ಜೋರ ಮಳೆ ಬರ್ತಿದೆ. ಚಿಕ್ 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 ಹನಿ ಬರ್ತಿದೆ ನೋಡ್ರಿ. ನಿಮಗೆ ಕಾಣಿಸ್ತಿಲ್ಲ ನಿಮ್ಮ ವಿಡಿಯೋ ಅಲ್ಲಿ. ನೋಡ್ರಿ ಬರ್ತಾಯಿತ್ತು ಮಳೆ. ಬಿಸಿಲು ಇತ್ತು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ. ನೀಟಾಗಿ ಮಳೆ ಬರ್ತಿದೆ. ಕುಶನ್ ಫುಲ್ ಜೋರು ಮಳೆ ಬರ್ತಿದೆ. ಜೋರು ಮಳೆ. ಅಮ್ಮ ಮಳೆ ಮಳೆ ಬರ್ತಿದೆ ಮಳೆ. ಗೈಸ್ ಮಳೆ ಬಂದ್ರೆ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಬಿಸಿಲು ಮಳೆ ಬಂದ್ರೆ ಎಷ್ಟು ಖುಷಿ ಆಗುತ್ತೆ. ತಣ್ಣ ಗಾಳಿ ಬಿಸಿದೆ ನಮ್ಮ ಮನೆ ಆಚೆ ಬಾಲ್ಕನಿಯಲ್ಲಿ. ಆ ಕಡೆ ವೆದರ್ ಫುಲ್. ಆ ಕಡೆ ಫುಲ್ಲು ಮಳೆ, ಜೋರು ಮಳೆ ಆ ಕಡೆ. ಈ ಕಡೆ ಇನ್ನೂ ಮಳೆ ಮೋಡ ಕೌದಿಲ್ಲ. ಬಟ್ ಆ ಕಡೆ ಫುಲ್ ಜೋರಾಗಿ ಮಳೆ ಬರ್ತಿದೆ. ಬಿಡಿ ಇಲ್ಲೇ ಇರ್ಲಿ. ಜೋರಾಗಿ ಬರೋಣ ಅಷ್ಟೇ. ಬಂದು ಹೊರಟೋಗುತ್ತೆ ಇವಾಗ. ಬಿಡು ಅದೇ ಫುಲ್ ಆ ಕಡೆ ಜೋರು ಮಳೆ ಬರ್ತಿದೆ. ನೋಡಿ ಪಾಪು ಹಾಕೊಂಡು ವಾಷಿಂಗ್ ಮಿಷನ್ ಗುಮ್ತಾವಳೆ. ನೀನು ವಾಷಿಂಗ್ ಮಿಷಿನ್ ಕೈ ಕೊಡ್ತಾಳೆ ಇವಾಗ. ಅಲ್ಲ ಬ್ಯಾಗ್ ಈಗೆಲ್ಲ ತುಂಬಿಸ್ತಾಳೆ ಗೈಸ್ ವಾಷಿಂಗ್ ಮಿಷಿನ್. ಲೇ ಇದೇನು ವಾಷಿಂಗ್ ಮಿಷಿನ್ ಇಲ್ಲ ಬೀರುನೇ ಇದು? ಕಬೋರ್ಡ ಇದು? ಅಮ್ಮ ಮಾಡಿ ಮಳೆ ಮಳೆ ಕುಶಾನಿ ಮಳೆ ಮಳೆ.
ಪಾಪು ಅಲ್ಲೇ ಇರ್ಲಿ ಬಾರೇ, ಜೋರ್ ಮಳೆ ಬರುತ್ತೆ ಬಾ, ಪಾಪು ಅಲ್ಲೇ ಇರ್ಲಿ. ಗೈಸ್ ಅದು ಟಿಫನ್ ಬಾಕ್ಸ್ ಹೊಡೋದು ಪಾಪುದು. ಕರ್ಕೊಂಬ ಪಾಪುನ ಈ ಕಡೆ. ಮುಗಿತಾ ಪಾಪುದು ಅಂಗನವಾಡಿ? ಬಾ ಮತ್ತೆ ಕರ್ಕೊಂಬ. ಕೇಳಿ ಪಾಪುಗೆ ಏನ್ ಮಾಡಿದೆ ಅಂತ ಇವತ್ತು. ಅದು ಅಂಗನವಾಡಿ ಅಂತೆ, ವಾಷಿಂಗ್ ಮಿಷಿನ್. ಇವನ್ ನೋಡಿ ಗೈಸ್ ಇಲ್ಲಿ ಹೆಂಗವನೆ. ಬಾ ಆಯ್ತು ಬಾ, ಕರ್ಕೊಂಬ ಆಚೆ ಕಡೆ, ಮಳೆ ಬರ್ತೈತೆ. ನಿಮ್ ಪಾಪ ಊಟ ಮಾಡ್ತಾ ಇಲ್ವಾ ಕೇಳು. ಅಲ್ಲಿ ಒಳಗಡೆ ಯಾರು ಕೇಳಕ್ಕೆ? ಎಲ್ಲಿದ್ದಾರೆ ಮ್ಯಾಮು? ಆಯ್ತು ಬಾ. ಮಕ್ಕಳು ಮನೇಲಿ ಇದ್ರೆ ನನಗಂತೂ ಸಿಕ್ಕಾಬಡೆ ಖುಷಿ. ಅವ್ರು ಆಟಗಳು ನೋಡ್ತಾ ಇದ್ರೆ ಒಂಥರ ಖುಷಿ ಪಡ್ಕೊಂಡು ಆರಾಮಾಗಿರ್ಬೋದು. ಈ ಬ್ಯುಸಿ ಶೆಡ್ಯೂಲಲ್ಲಿ, ಈ ಬಿಸಿಲಲ್ಲಿ, ಈ ಫೇಕ್ ದುನಿಯಾಗಳಲ್ಲಿ ಇಂಥ ಒಂದು ಚಿಕ್ಕ ಚಿಕ್ಕ ಪುಟ್ಟಣಿಗಳು ಮನೆ ಇದ್ರೆ ಆರಾಮಾಗಿ ಮಜಾ ಮಾಡ್ಕೊಂಡಿರ್ಬೋದು ಮಕ್ಕಳ ಜೊತೆ. ರಿಲ್ಯಾಕ್ಸ್ ಆಗುತ್ತೆ ನಿಜವಾಗ್ಲು. ಗೈಸ್ ನಿಮ್ಗೆ ಹೆಂಗೆ ನನ್ನ ಬ್ಲಾಗ್ಸ್ ನೋಡಿ ನಿಮಗೆ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಹಂಗೆ ಹಂಗೂ ಕೂಡ ಕುಶಾಲಿ ಮನೆ ಇದ್ರೆ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಗೈಸ್. ಗೈಸ್ ನಮ್ಮ ಗುಣದ ಬರುತ್ತೆ ಬಾಯಿಗೆ ಅವ್ನ ಹೆಸರು ಬರ್ತಾವಳು ಬಾಯಲ್ಲಿ. ನಮ್ಮ ಗುಣ ಇವಾಗ ನೋಡ್ರಿ ಗೈಸ್ ಎಷ್ಟು ನೀಟಾಗಿ ಕ್ರೀಮ್ ಕಲರ್ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದಾನೆ. ಸೊ ಅವನಿಗೆ ಕೇಕ್ ಯಾವ್ದಿದೆ ಗೈಸ್? ಇದು ಅವನ ಕೇಕು, 9 months ಕೇಕ್. ವಾವ್, ಇದು ಅಮ್ಮ ಮಗ ತಬ್ಕೊಂಡಿರೋದು ಅಲ್ವಾ? ಚೆನ್ನಾಗಿದೆ. ಗುಂಡ ಹ್ಯಾಪಿ ಬರ್ಡೇ ಗುಂಡ. ಗುಂಡ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಗುಂಡ. ಮುಟ್ಬಿಡ್ತಾನೆ ಹಂಗೇನೆ ಶಿಷ್ಯ. ಗೈಸ್ ಇವಾಗ ಗುಂಡಂಗೆ ಇಲ್ಲಿ ಕೈ ಬರ್ತಿದ್ರ, ಸೊ ಇಲ್ಲಿ ಕೂಣಿಸ್ಬಿಟ್ಟು ಫೋಟೋ ಶೂಟ್ ಮಾಡೋಣ ಅನ್ಕೊಂಡಿದೀವಿ. ಲೆಟ್ಸ್ ಗೋ, ಲೆಟ್ಸ್ ಡೂ. ಫೋಟೋಗೆ ಪೋಸ್ ಕೊಡೋ ತರ ಮಾಡೋದು ನಮ್ಮ ಕೆಲಸ. ಅಮ್ಮ ನಿನ್ ನಗ್ಸೋ ನನ್ನ ಕೆಲಸ, ಈ ಫೋಟೋ ತೆಗೆ ನಿನ್ ಕೆಲಸ. ಯಾಕೆ ನೋಡ್ದೆ ಸುತ್ತ ಮಳೆ ಬರ್ತದೆ ಅವಾಗ್ಲಿ ತೋರಿಸ್ದೆ. ಹೌದು, ಏನೇನೇನು ನಿನ್ ಫೋನ್ ಇದೆಯಾ? ತಗೊಂಬೋಗು. ಯಾವ ಫೋನ್ ನೀನ್ ನೋಡೋಣ. ನಮ್ಮ ಒಂದು ಐಡಿಯಾ ಮಾಡಿದ್ರು, ಚೇಬನ್ ಅವನ್ನ ಕುಣಿಸ್ಬಿಟ್ಟು ಇದ್ರ ಮುಂದೆ ಕೇಕ್ ಕಣದ ನೋಡೋಣ ಹೆಂಗೆ ಇರುತ್ತೆ ಅಂತ. ಇವಾಗ ಅಲ್ಲಿ ಹೋಗಿತ್ತವನೆ ಹೇಳಿದ್ರೆ ಬಿಡ ಹಂಗೆ ಇರುತ್ತೆ. ಗುಂಡ ಕೇಕ್ ಪುಟ್ ಮಾಡೋ ಓಕೆನಾ? ಯಾವ್ದೇ ಫೋನ್ ನಿಂದು? ಯಾಕೆ ನಮ್ಮ ಹುಡುಗಿ ಟೆನ್ಷನ್ ಆಗ್ತದೆ. ಒಂದ್ ನಿಮಿಷ ಇರು. ತಗೊಂಡು ನಿನ್ಗೆ ಕುಶನಿಗೆ ಒಂದು ಚೇರ್ ಕೊಡಿ. ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡ. ನಗೋ, ಸ್ಮೈಲ್ ಮಾಡೋ. ಈಗ ಮಕ್ಕ ಹೊಡೆದ ಫೋನಲ್ಲಿ ಒಳ್ಳೆ ಪೋಸ್ ಕೊಡ್ತಾನೆ ಶಿಷ್ಯ, ಪರವಾಗಿಲ್ಲ. ಸೂಪರ್ ಗುಂಡ, ಸೂಪರ್ ಗುಂಡ. ಕಿತ್ತ 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 ಸ್ಮೈಲು ತಗೊಂಡು ನಿನ್ ಚೇರ್ ಹಂಗ್ಬೇಕು. ಹೋಗು, ನಿನ್ನೆ ನೋಡ್ತಾರೆ ಇಲ್ಲಿ ಸ್ಟ್ರೈಟ್ ಕ್ಯಾಮೆರಾ ನೋಡಕ್ಕೆ. ಫೋಟೋ ಶೂಟ್ ಆಗ್ತಾ ಐತೆ ನೋಡ್ರಿ. ಕೊಡ್ತಾನ ಪರವಾಗಿಲ್ಲ, ಹುಡುಗ ಸ್ಮೈಲ್ ಕೊಡ್ತಾನ ಅವಾಗ್ಲಿಂದ. ಗೈಸಿ ನೋಡಿ ಕುಶನಿ ಫೋಟೋ ತೆಗಿತಾವಳೆ ಅವಳ ಫೋನಲ್ಲಿ. ಕುಶನಿ ಕುಶನಿ ಏನ್ ಮಾಡ್ತಿದ್ಯಾ? ಇದ್ರಲ್ಲಿ ಫೋಟೋ ತೆಗಿತಾವಳು, ಇವಳು ತೆಗಿತಾವಳೆ, ಅವಳು ತೆಗಿತಾವಳೆ. ನಾವು ನೋಡ್ರಿ ಹಿಂಗಾಡ್ತವ್ರಿ ಇಲ್ಲಿ. ಒಂದು ಫೋಟೋ ಹಿಂದಗಡೆ ಇಷ್ಟೆಲ್ಲ ಇರುತ್ತೆ ಗೈಸ್. ಹಿಂದಗಡೆ ಒಂದು ಫೋಟೋ ಹಿಂದಗಡೆ ಇಷ್ಟೆಲ್ಲಾರ್ದು ಶ್ರಮ ಇರುತ್ತೆ. ಅಯ್ಯೋ ಕಿತ್ತಾಕ್ಬಿಟ್ಟ ಗೈಸ್ ಕೇಕು. ಗೈಸ್ ಕೇಕ್ ಕೈ ಹಾಕ್ಬಿಟ್ಟು ಎಲ್ಲ ಕೈನ ಕಿತ್ಕೊಂಡ್ಬಿಟ್ಟ ಗೈಸ್ ಕೇಕ್ನ. ಅಯ್ಯೋ ಲೇ ಗುಂಡ, ಏನೇನೋ ಮಾಡ್ತಿಲ್ಲ ಕೇಕಲ್ಲಿ ನೀನು. ಕ್ಲಿಕ್ ಕ್ಲಿಕ್. ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಟು ಯು ಗುಂಡ, ಹ್ಯಾಪಿ ಬರ್ಡೇ ಟು ಯು ಗುಂಡ. ಗುಂಡ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಕೈ ಕೊಡ. ವೆರಿ ಗುಡ್.
ಕೊಡಲಿ ಕೇಳ್ತೀನಿ ನಾನು ಕೊಡೆ ತಿಂತೀನಿ ಕೊಡೆ ನಾನು ತಿಂತೀನಿ ಕೊಡು ಬೇಡ ಬೇಡ ನೀ ಯಾವ ಕೊಡಕ್ ನನಗೆ ಅವಳೋಗಿ ಮುತ್ಕೊಬಿಟ್ಟು ಬಂದ್ಲ ಅವನಿಗೆ ಓ ಗ್ಯಾಪ್ ಅಲ್ಲಿ ಮುತ್ಕೊಬಿಟ್ಟು ಹೋಗಿ ಸೂಪರ್ ಕುಶಾನಿ ಪರವಾಗಿಲ್ಲ ಕುಶಾನಿ ಕುಶಾನಿ ಫೋಟೋ ಸ್ಮೈಲ್ ಕುಶಾನಿ ಲಿಕ್ 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 ಅವ್ನು ಏನಂತಂದ ಇವಾಗ ಅವಳಿಗೆ ಸೂಪರ್. ಸೊ ಗೈಸ್ ಇವಾಗ ಗುಣ ಕೇಕ್ ಕಡೆ ಮುಗೀತು. ಇವಾಗ ನೆಕ್ಸ್ಟು ನಮ್ಮ ಅಮ್ಮಂಗೆ ನಮ್ಮ ಅಕ್ಕಂಗೆ ಕುಶಾನಿಗೆ ಗುಣವಿಗೆ ನನಗೆ ನಾವು ಬಟ್ಟೆ ತರಕ್ಕೆ ಹೋಗ್ಬೇಕು ಆಚೆಗಡೆ. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಆಚೆ ಹೋಗ್ತಿದೀವಿ ಶಾಪಿಂಗ್ ಮಾಡೋದಕ್ಕೆ. ನಮ್ಮ ಹಬ್ಬಕ್ಕೆ ಶಾಪಿಂಗ್ ಮಾಡೋಕೆ ಆಚೆ ಹೋಗ್ತಿದೀವಿ ಇವಾಗ. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು, ಅದಕ್ಕೆ ಹೋಗೋಕ್ಕಾಗಿರ್ಲಿಲ್ಲ. ಆ್ಯಂಡ್ ಇಲ್ಲಿ ನೋಡ್ರಿ ಮಳೆ ಬಂದು ರಂಗೋಲಿ ಎಲ್ಲ ಡಮಾರ ಡುಮಿನ ಬಿಡೈತೆ ನಾವು ಅಮ್ಮಂದು ಮನೆ ಮುಂದೆ. ಇಲ್ಲಿ ನೋಡ್ರಿ ಇಲ್ಲಿ ಗುಂಡನ್ನ ಹೆಂಗೆ ಹಾಕೊಳ್ಳೋ ನಮ್ಮ ಅಕ್ಕ. ಲೇ ಗುಂಡ ಅಲ್ಲಿ ನೋಡಿ ಗೈತೆ ಹೆಂಗೆ ನೋಡ್ತಾನು. ಸೊ ಈಗ ಮನೆ ಹತ್ರನೇ ಇಲ್ಲೇ ಮಲ್ಲೇಶ್ವರಂಗೆ ಹೋಗ್ಬೇಕಿದ್ರೆ ಶಾಪಿಂಗ್ಗೆ. ಮಲ್ಲೇಶ್ವರಂಗೆ ಹೋಗೋದಕ್ಕಂತೂ ಕಾಲಿಗೆ ಹೋಗೋದು ಆಗಲ್ಲ, ಅದು ಮಕ್ಕಳು ಕರ್ಕೊಂಡು. ಸೊ ಅದಕ್ಕೆ ನಮ್ಮ ಮನೆ ಹತ್ರನೇ ಸುಮಾರು ಬಟ್ಟೆ ಗಿಣಿಬಿಡಿದಾವೆ. ಸೊ ಅಲ್ಲೇ ಹೋಗ್ಬಿಟ್ಟು ಮನೆ ಹುಡುಗ ಬಟ್ಟೆ ಕೊಡಿಸಿ ಹಂಗೆ ತೊಗೊಂಡು ನಾನು ತೊಗೊಳ್ಳೋ ಅವಶ್ಯಕತೆ ಅವ್ರ ಹತ್ರ ಬಟ್ಟೆ ಹೊಡಿ ಬೇಗನಿದೆ. ದಿವಸಕ್ಕೊಂದು 10 ಆರ್ಡ್ರ್ ಮಾಡ್ಕೊತೀನಿ ನಾನು. ಬೇಡ ಅಂತ ಅನ್ಸುತ್ತೆ ಅನ್ಸುತ್ತಾ? ಮತ್ತೆ ಮನೆ ಇರ್ರಿ ನೀನು, ಮನೆ ಇರ್ರಿ ನೀನು. ಹಾಂ 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 ಏನು ಖುಷಿ ನಿಂಗೂ ಬೇಕಾ ಬಟ್ಟೆ? ನಾನು ಬಾಯ್ತು ಕೊಡಿಸ್ತೀನಿ. ಸೊ ಬನ್ನಿ ಹೋಗುವ. ಮತ್ತೆ ಅವನ ಹತ್ರ ನಾನು ಕೊಡ್ಬೇಕಂತೆ ಅವಳಿಗೆ. ಕಾಯ್ತಿಲಿ ಗುಬಿ ಮನೆ ಸೆಂಟ್ರ್ ಹೋಗ್ಬಿಟ್ಟೈತೆ. ನಡಿ ಆಯ್ತು ನೋಡ್ತಾ ಅವ್ನು ಲೈಟ್ನ. ವಯಸ್ಸು ಮೊದಲು ಅಮ್ಮ ತಗೊಂತೀವಿ ಬಟ್ಟೆ. ಚೂಡಿಯರ್ ತಗೊಂತಿದ್ಯಾ? ಸೀರೆ ಬಿಡುವ? ಸೀರೆ ಬೇಡ ಈ ಸತಿ. ಯಾಕೆ? ಬ್ಲೌಸ್ ಹೊಲ್ಸೋದಕ್ಕೆ ಹೊಟ್ಟೆ ಉರಿಯುತ್ತೆ ಪುಟ್ಟ. 500-600 ರೂಪಾಯಿ ಕೊಡ್ಬೇಕು ಹೊಟ್ಟೆ ಉರಿಯುತ್ತೆ. ಅದಕ್ಕೆ ಡ್ರೆಸ್ ತಗೊಂಬಣ್ಣ. ಗೈಸ್ ನಮ್ಮ ಅಮ್ಮ ಡ್ರೆಸ್ ತಗೊಂತ ಗೈಸ್ ಹೊಸದಾಗ ಹಾಕ್ಕೊಂತಾರೆ ಯುಗಾದಿಗೆ. ನಮ್ಮ ಅಮ್ಮ ಹತ್ರ ಇಲ್ದಿರ ಕಲರ್ ತಗೊಳ್ಳಿ. ನೀ ಹತ್ರ ಇಲ್ದಿರ ಕಲರ್ ತಗೊಳಮ್ಮ. ಈ ನೀ ಹತ್ರ ಇಂಥ ಕಲರ್ಗಳೆಲ್ಲ ಬೇಜಾನಿದ್ದಾವೆ. ಪಿಂಕ್ ಇಲ್ವಾ? ಪಿಂಕ್ ತಗೋ. ನೀವು ಅಮ್ಮಂಗೆ ಸೆಲೆಕ್ಟ್ ಮಾಡ. ನಾನು ಹಾಕೊಂಡಲ್ಲ, ಅವ್ರು ಹಾಕೊಂಡ. ಅವ್ರು ಇಷ್ಟ ಯಾವ್ದು ಬೇಕಲ್ಲ. ನೀನು ಸೆಲೆಕ್ಟ್ ಮಾಡಿ. ನಿಮ್ಮ ಮಗಳು ತಾನೆ? ಮಗಳದ ನಿನ್ನ ಮಗಳು ತಾನೆ? ಅಮ್ಮಂಗೆ ಸೆಲೆಕ್ಟ್ ಮಾಡಿ ನೀನು. ಅದು ಅವ್ರು ಇಷ್ಟ. ಅವ್ರು ಯಾವ್ದು ಬೇಕಾದ್ರೂ ಅವ್ರು ಹಾಕೊಂತಾರೆ. ನಾನು ಹೇಳೋ ತಗೊಳ್ಳಲ್ಲ. ಕುಶಾನಿ ಕುಶಾನಿ ನೀ ಸೆಲೆಕ್ಟ್ ಮಾಡಿ ಕುಶಾನಿ ಅಮ್ಮಂಗ. ಇಲ್ಲಿಲ್ಲ ಆ ಕಡೆ ಪಕ್ಕದಲ್ಲಿ ಹೋಗ್ಬೇಕು ಮಕ್ಕಳು ಬಟ್ಟೆಗೆ. ವಾವ್ ಅಮ್ಮ ನೈಸ್ ಕಲರ್ ಅಮ್ಮ, ಇದು ತುಂಬ ಚೆನ್ನಾಗಿದೆ. ಯಾಕಮ್ಮ? ಏಕೆ? ಎಷ್ಟಂತೆ? 3000 ತಗೋ ಪರವಾಗಿಲ್ಲ. ಏನಾಗುತ್ತೆ? ಹಬ್ಬ ಬರೋದು ಒಂದೇ ಸಲ ಕಣಮ್ಮ ಯುಗಾದಿ. ಅದಕ್ಕೆ ತಗೊಬೇಕು, ಹಾಂ ಸಿಂಪಲ್ ಆಗಿ ತಗೊಬೇಕು. ಏನಕ್ಕೆ ದೂರಿಯಾಗಿ ನೋಡಿ ಗೈಸ್ ನಮ್ಮಮ್ಮ ಈ ಥರ ಚೆನ್ನಾಗಿದೆ ಕಣಮ್ಮ. ಇದನ್ನು ನಿಮ್ಮ ಹತ್ರ ಕಲರ್ ಇಲ್ಲ ಆ್ಯಕ್ಚುಲಿ. ಲೈಟ್ ಬ್ಲೂ ಅಲ್ಲ ಇದು ಒಂಥರ. ಮತ್ತೆ ಗ್ರೀನ್ ಇದು ಇಲ್ಲಮ್ಮ, ಬ್ಲೂ ಇದು. ತರಾವರಿ ಕಲರ್ ಅದು. ಗೊತ್ತಾಗಲ್ಲ ಅಂತ ಅನ್ಕೊಂಡೆ. ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಫೋನ್ ಇಟ್ಕೊಳ್ಳೋದಕ್ಕೆ ಜಾಗ ಎಷ್ಟು ಚೆನ್ನಾಗಿದೆ. ಪಾಕೆಟ್ ಆರಾಮಾಗಿ ದೆಪ್ಪೋದು. ಇಲ್ಲಿ ಆರಾಮಾಗಿ ದೆಪ್ಪೋದು ಕಣ. ಇಲ್ಲಿ ನಿಂಗೆ ಗೊತ್ತೇ ಆಗಲ್ಲ. ಸೀರೆ ತಗೊಂಡ್ರೆ ಬೇಡ. 2000, 2500, 3000 ತಗೊಳಮ್ಮ ಪರವಾಗಿಲ್ಲ. ಸೀರೆ ತಗೋಬಾ. ಕಡಿಮೆ ಇಲ್ವಾ? ಸ್ಟಾರ್ಟಿಂಗ್ ಪ್ರೈಸ್ ಏನು? ಅದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು? 2 ಮೇಲೆ ನಮ್ಮ ಸೀರೆ ನೋಡಕ್ ಬಂದ್ರು. ಸೀರೆ ನಮ್ಮ ತಗೊಂತಾರೆ, ಹಾಕೊಳ್ಳೋದೇನ. ನಾನು ಲಕ್ಷ್ಮಿ ಹಬ್ಬ ಸೀರೆ ಹಾಕೊಂಡ. ನಾಳೆ ಬರುತ್ತೆ. ನಾಳೆ ಲಕ್ಷ್ಮಿ ಹಬ್ಬ ಮುಗ್ದು ಅಲ್ಲೇ 1 ವರ್ಷ ಆಗ್ತಾ ಬರ್ತಿದೆ. ಅಲ್ಲ ಒಳ್ಳೆಯ ಕೊಟ್ಟಿರ್ಲಿಲ್ಲ ನಾನು ಅಷ್ಟೇ. ಇವಾಗ ಹಾಕೊಂತಾರ ನಾವು ನಾಳೆ ಹಾಕೊಂತಾರಂತೆ. ಅಂದ್ರೆ ಇವಾಗ ಕೊಡೋ ಡ್ರೆಸ್ ನೀನು ನೆಕ್ಸ್ಟ್ ವರ್ಷ ಹಾಕೊಂತೀಯ? ಇಲ್ಲ, ನಾಳೆ ಹಾಕೊಂಡ್ಬಿಡ್ತೇನೆ. ಹಾಕೊಂಡ್ಬಿಡ್ತೀನಿ ನಾಳೆ. ಒಳ್ಳೆಯ ಕೊಡ್ತೀನಿ ನಾಳೆ. ವಯಸ್ಸು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದು. ಒಂಥರ ಕಣ್ಣು ಕುಗ್ತೈತೆ ಕಲರ್ ಇದು. ಇದು ಚೆನ್ನಾಗಿದೆ ಕಲರ್. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಚೆನ್ನಾಗಿದೆ. ಅದಕ್ಕೆ ಒಂಥರ ಕಣ್ಣು ಕುಗ್ತಿದಮ್ಮ ನೋಡು. ಅದಕ್ಕೂ ಆ್ಯಕ್ಚುಲಿ ಇದು ಚೆನ್ನಾಗಿದೆ. ಹಾಂ ಇದು ಚೆನ್ನಾಗಿದೆ. ಕೈತ ಆಡ್ಸೋದು ನಿಂಗೆ ಇದು ನಿಂಗೆ ಇದು ನಮ್ಮ ಮೈಯ ತೊಗೊಂಡ್ರಿ ಸೀರೆನ. ಇದು ಬ್ಲೌಸ್ ಅಂತ, ಇದು ಸೀರೆ ಅಂತ. ಚೆನ್ನಾಗಿದೆ ಸೀರೆ ಇದು. ನಮಗೆ ಚೆನ್ನಾಗಿ ಕಾಣುತ್ತೆ. ನಮ್ಮ ಅಕ್ಕ ಆರಿಸಿದೆ ಸೀರೆ. ಥ್ಯಾಂಕ್ ಯು. ಯಾಕೋ ನಂಗೆ ಕನ್ಫ್ಯೂಸ್ ಆಗ್ತಿದೆ ತಗೊಂಡ್ಲಾ ಬೇಡ ಅಂತ. ತಗೋದಿನ. ನಮ್ಗೆ ಸೀರೆಗಳು ತುಂಬಾ ಇದೆ. ಹಾಂ ಯಾವ್ದು ಹಾಕೊಳ್ಳಲ್ಲ. ಹುಡ್ಕೊಳ್ಳೋಣ ಏನೇನೋ ತಗೊಂಡು ಏನ್ ಮಾಡಿ. ವೇಸ್ಟ್ ಬಿಡು. ಡ್ರೆಸ್ ತಗೋ ನೀನು. 2000 ಬೇಡ. ಅಲ್ಲ ನೀನು ಕಮ್ಮಿ ದುಡ್ಡಿಗೋಸ್ಕರ ಭಯ ಬಿಡ್ತಾರೆ. ನಾ ಇರ್ಬೇಕು ತಲೆ ಕೆಡ್ಸ್ಕೊಂಡ್ಬಿಡ. ತಗೋ ಟೇಕ್ ಕ್ಯಾಮ್ ದೇರ್. ಅಕ್ಕ ಬಗ್ಗೆ ತೊಗೊಂಡಿದ್ದಾಳೆ. ಇದು ನಮ್ಮ ಅಮ್ಮನಿಗೆ ಆ್ಯಂಡ್ ಇದವ್ರಿಗೆ ನಿಮ್ಮ ಅತ್ತೆಗೆ. ಚೈತ್ರ ಅವ್ರ ಅತ್ತೆ ಗಿಫ್ಟ್ ಕೊಡ್ಸ್ತಾಳೆ ನೋಡಿ ಗೈಸ್. ವೆಲ್ ಡನ್ ಚೈತ್ರ, ವೆಲ್ ಡನ್.
ಇಲ್ಲಿ ನಾನು ಇವಾಗ ನಿನ್ಗೆ ಬಟ್ಟೆ ಕೊಡ್ಸಲ್ಲ. ಯಾಕೆ ಹೇಳು? ಇರೋ ಒಂದ್ ನಿಮಿಷ ಯಾಕಂತ ಹೇಳ್ತೀನಿ ಕೇಳಿಸ್ಕೊ. ಅವಾಗ್ಲೇ ಅಮ್ಮಮ್ಮ ನಿಂಗೆ ಬಟ್ಟೆ ತಗೊಂಬಂದು ಗೊತ್ತಾ ಮಧ್ಯಾಹ್ನ? ನಿನ್ ಹತ್ರ ಬಟ್ಟೆ ಇದೆಯಲ್ಲ, ಮಧ್ಯಾಹ್ನ ಬಟ್ಟೆ ಬೇಕು ನಿನಗೆ. ಬೇಡ. ನಿನ್ ಹತ್ರ ಬಟ್ಟೆ ಇದೆಯಲ್ಲ, ಬೇಕು. ಹಾ ನಿಂಗೆ ಕೊಡ್ಸ್ಬೇಕು ಅಂತ ನಿನಗೆ ಕೊಡ್ಸಿ ನಡಿ. ನಿಂಗೆ ಮೆಹಂದಿ ಹಾಕ್ಸಿಂಬ ಇಲ್ಲಿ ಮೆಹಂದಿ ನೋಡು. ಅಣ್ಣ ಮೆಹಂದಿ ಹಾಕುತ್ತೆ ಇಲ್ಲಿ, ಕೈ ಕೊಡು ಅಣ್ಣ. ಅಣ್ಣನಿಗೆ ಮೆಹಂದಿ ಹಾಕುತ್ತೆ. ಒಂದು ಡಾಟ್, ಒಂದೇ ಒಂದು ಡಾಟ್. ಏಯ್ ಕುಶಾನಿಗೆ ಮೆಹಂದಿ ಹಾಕ್ಸ್ತಾ ಹಿಂಗ್ ಗೈಸ್. ಹಾ ಸೂಪರ್ ಕುಶಾನಿ. ಏನೋ ಬಿಡ್ತು, ಒಂದು ಫ್ಲವರ್ ಬಿಡ್ತು, ಒಂದು ಡಾಟ್ ಇಕ್ಕೊಂಡು ಫ್ಲವರ್ ಎಲ್ಲ ಹಾಕ್ಬಿಡ್ತಾನೆ ಪಾಪ. ಕುಶಾನಿ ಹೂವು ಆಗ್ತೈತೆ, ಹೂವು. ಹಾ ಥ್ಯಾಂಕ್ ಯು ಕೊಡು ಈ ಕೈ ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು. ಹ್ಞೂ ಬರ್ಬೇಡ, ಸಾಕು. ಬಾಂದಿ ಏನ? ಬಾಂದಿನ ಕಡೆ ಮೆಹಂದಿ ಅದು. ಓ ಕುರ್ತಾ ನೋಡ್ದ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಕುಶನಿಗೆ ಬಟ್ಟೆ ಇದು ಪಟೇಲ ಪ್ಯಾಂಟ ಇದು, ಸಕ್ಕತ್ತಾಗಿದೆ. ಕುಶನಿ ಹಿಂಗೆ ಇಡ್ಬೇಕು. ಓಕೆನಾ? ಮನೆಗೆ ಹೋಗೋವರೆಗೂ ಹಿಂಗಿರ್ಬೇಕಿದು. ಓಕೆ ಹಾ ತಗೊಳಪ್ಪ. ಇದು ಏನೇ ಕುಶನಿ ಇದು ಮಿಡಿ ಹಿಂಗಿದೆ. ನಿನ್ಗೆ ಕೊಡ್ತೀನಿ, ಅಂಶ ಇರು. ಇಲ್ಲ ದೊಡ್ಡದಾಗುತ್ತೆ. ಅವಳು ನಮ್ಮ ಮನೆ ಪೂರ್ತಿ ಸಾರ್ಸ್ಕೊಂಬತ್ತಾಳೆ, ಗುಡ್ಸ್ಕೊಂಬತ್ತಾಳೆ ಆಮೇಲೆ ಅವಳು. ಸಾಕಾಗಿದೆ. ಇದೊಂಥರ ಡಿಫ್ರೆಂಟ್ ಐತೆ ಅವಳಿಗೆ. ಕಟ್ ಮಾಡಿಸ್ಬೇಕು ಪ್ಯಾಂಟು. ಅರೆ ಈ ಡ್ರೆಸ್ ಮಾತ್ರ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಬಟ್ ಚಿಕ್ಕದ್ ತಗೋಬೇಕು ಅವಳಿಗೆ. ಲೈಕ್ ಕುಶನ್ ನೋಡ್ತಾ ಅವಳೆ. ಆ ಥರ ಬಟ್ಟೆ ಬೇಕಾ ನಿಂಗೆ? ಈ ಥರ ಇದೆಯಲ್ಲ, ಸೇಮ್ ಟು ಸೇಮ್ ಇದೆ. ಎಲ್ಲೂ ಹಾಕೊಂಡಿಲ್ಲ ಅದನ್ನ. ಬರ್ಡೇ ಗಿಡ ಎಲ್ಲ ಹಾಕೊಂಡಿಲ್ಲ. ನಿಮ್ ಪೂಜೆ ಮಾಡ್ಬಲ್ಲ ದೀಪಾವಳಿಗೆ. ಕರೆಕ್ಟ್. ಒಳ್ಳೆ ಪಕ್ಕದಾಗೈತೆ. ವಾವ್ ನೈಸ್. ಏ ಲೂಸ್ ಕರೆಕ್ಟ್. ಹಲೋ ಮೇಡಮ್, ಸೈಲೆಂಟ್ ಆಗಿರಿ. ಅಲ್ಲಿ ಇಕ್ಬಿಡಿ ಮೆಹಂದಿ ವೈಟ್ ಕಲರ್ ಹೋಗ್ಬಿಡುತ್ತೆ. ಅವ್ರು ಬಟ್ಟೆ ಎಲ್ಲ ಹೋಗ್ಬಿಡ್ತದ. ಆಮೇಲೆ ಮುಟ್ಬೇಡಮ್ಮ, ದಯವಿಟ್ಟು ಮುಟ್ಬೇಡ. ಇದ್ದೀನಿ ಗುಣ ಹೋಗಲ್ಲ ಕಣೆ ನಿನಗೆ. ಒಂದಕ್ಕಿಂತ ಒಂದ್ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಹೇಗಿದೆ ಕುಶಾನಿ, ಚೆನ್ನಾಗಿದ್ಯಾ? ಹಾ ಇಲ್ಲಿ ನೋಡಿ ಇಲ್ಲಿ. ವಾವ್ ಕುಶಾನಿ, ಇದು ಹಾಕೊಂಡ್ರೆ ನೀನು ಸೂಪರ್ ಆಗಿ ಕಾಣಿಸ್ತೀಯ. ಓಕೆನಾ? ಅದು ಮುಟ್ಬೇಡ, ನೀ ಸೈಲೆಂಟ್ ಆಗಿರೋ. ಇದೊಂಥರ ಹಳೇ ತರ ಆಯ್ತು. ಇದು ಚೆನ್ನಾಗಿದೆ ಕಣ. ಗ್ರೀನ್ ಫ್ಯಾನ್ಸಿ ಆಗಿದೆ. ಕರೆಕ್ಟ್. ಉದ್ದ ಆಗುತ್ತಲ್ಲ ಕುಶಾನಿ, ಉದ್ದ ಆಗುತ್ತಲ್ಲ ಕುಶಾನಿ. ನೋಡಿಲ್ಲಿ ಇಷ್ಟು ಉದ್ದ ಆಗುತ್ತೆ ಇದು. ಉದ್ದ ಆಗುತ್ತೆ ಕುಶಾನಿ. ನೋಡಿ ಇಷ್ಟು ಉದ್ದ ಇದೆ ಇದು. ಇದು ನೋಡೋಣ ಕೊಡಿ, ಇದು ನೋಡೋಣ. ಧೋತಿ ಸೇಮ್ ಅಷ್ಟೇ ಬರುತ್ತೆ. ತೋರ್ಸು. ಹಾ ಕುಶಾನಿ, ಇದು ಬೇಡವಾ? ಇದು ಕುಶಾನಿಗೆ ಇದು ಬೇಡವಂತೆ. ಅದು ಬೇಕಂತೆ. ಅದು ದೊಡ್ಡ ಸೈಜ್ ಕುಶಾನಿ, ನಿಂಗೆ ಆಗಲ್ಲ ಅದು. ನೋಡಲ್ಲಿ ಅಣ್ಣನ ಹೇಳ್ತಾರ ಆಗಲ್ಲ ಅಂತ. ಚಿಕ್ಕದ್ ತಗೋ, ಚಿಕ್ಕ ಚೆನ್ನಾಗೈತೆ ನೋಡು. ನಿಮ್ಗೆ ಯಾವ ಕಲರ್ ಬೇಕು ನೋಡಿಲಿ ಎಷ್ಟು ಚೆನ್ನಾಗೈತಿ. ನೋಡಿಲಿ ನೀವು ಒಂದ್ ಕೆಲಸ ಮಾಡಿ, 3 ಬಟ್ಟೆ ಕಮ್ಮ ಹೆಂಗೆ ಅವ್ಳು ಚೂಸ್ ಮಾಡಿ ಯಾವ್ದು ಬೇಕು ಅದು ಅಂತ. ಇದೊಂದು ಅಯ್ಯೋ ಈ ಹುಡುಗ ಹಾ ಏನು ಬೇರೆ ತೋರಿಸಿ ಅಂತೆ. ಹಾ ಕುಶಾನಿ ನೋಡಿಲ್ಲಿ. ಇವಾಗ ಇಲ್ಲಿ ಕೇಳಿಸ್ಕೊ. ಇಲ್ಲ ನಾ ಮಾತು ಕೇಳಿಸ್ಕೊ. 1 2 3 ಯಾವ್ದು ಬೇಕು ಹೇಳು, ಚೂಸ್ ಮಾಡು. ನೀ ಯಾವ್ದು ಕೈ ಮುಟ್ಟ ಕೊಡ್ತೀನಿ ನಿಂಗೆ. ಪಕ್ಕ ಇದೆ ಬೇಕಾ? ಇದೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ, ಇರ್ಸ್ಕೊಳ್ಳೋದಿಲ್ಲ. ಬೇಡ, ಅದು ಚಿಕ್ಕ ಸೈಜ್ ಅಂತ. ಚಿಕ್ಕ ತಾನೇ ಇದು, ಆಗಲ್ವಂತೆ. ಗೈಸ್ ಮಕ್ಳು ಬಟ್ಟೆ ಕೊಡ್ಸೋಕೊಂತ ಆಗಲ್ಲ ಗೈಸ್. ಕುಶಾನಿಗೆ ಫುಲ್ ಕನ್ಫ್ಯೂಸ್ ಮಾಡ್ತಾರೆ ನಮ್ಮಮ್ಮ. ಅವಳು ಯೋಚನೆ ಮಾಡೋದು ಯಾವ್ದು ತಗೋಬೇಕು ಅಂತ. ನೋಡ್ಕೊಳ್ಳೋ ಬನ್ನಿ ನೀನು. ಹಾ ಕುಶಾನಿ ನೋಡಿ ಇದು ಯಾವ್ದು ಬೇಕಮ್ಮ? ಯೋಚನೆ ಮಾಡು, ತಲೆಗೆ ಯೋಚನೆ ಮಾಡಿ ತಗೋ. ಮಿಂಕ್ ಕಲರ್ ಕೊಡ್ತೀನಿ. ಮಿಂಕ್ ಅದು ಚಿಕ್ಕ ಸೈಜ್ ಅಂತೆ. ಅವ್ರು ಹೇಳ್ತಿಲ್ವಾ ಅಲ್ಲೇ ಕೊಟ್ಟಿರೋರು. ತಲೆ ತಿಂದೋಗೈತೆ ತಗೊಂಡು. ಏನೋ ದೊಡ್ಡ ಲಾಲ್ ಡಬಾಂಗ್ ಡಸ್ ತರ ನೋಡಿ ವೆಯ್ಟ್ ಹಿಂಗೆಲ್ಲ ನೋಡ್ತೋಗೈತೆ. ಹಿಂಗೆಲ್ಲ ಅದ್ರದ್ದು ಚೆಕ್ ಮಾಡ್ತಾವಳೆ. ಬಿಡು ಅದನ್ನ. ಇದಕ್ಕೆ ಕುಶಾನಿ ಪಿಂಕ್ ಕಲರ್ ಎದೊಂದು ಮೇಲೆ ತೋರಿಸ್ತೀನಿ. ನಿಂತ್ಕೋ ಅಂಶ, ನಿಂತ್ಕೋಬೇಕು. ಹಾ ನಿಂತ್ಕೋ. ಸೂಪರ್. ಇಲ್ಲ ಕರೆಕ್ಟ್ ಆಗಿದೆ. ಇಲ್ಲಿ ಕೇಳಿ ಸ್ಟಿಚ್ ಮಾಡ್ಕೊಡ್ತಾರೆ. ಹೊಲಿಗೆ ಹಾಕೊಡಿ, ಇದನ್ನ ಸರಿ ಮಾಡ್ಕೊಡಿ. ಕರೆಕ್ಟ್ ಮಾಡ್ಕೊಡ್ತಾರೆ. ಗುಣ ಬಟ್ಟೆ ತಗೋಣ ಅಂತ ಅನ್ಕೊಂಡ್ವಿ. ಬಟ್ ಚೈತ್ರ ಬೇಡ ಅಂತಾಳೆ. ಯಾಕಂತ ಗೊತ್ತಿಲ್ಲ.
ಅಂದ್ರೆ ಮುಡಿ ಕೊಟ್ಟಾಗ ಹಾಕಿದ್ವಲ್ಲ ಅದು ಹೊಸ ತಗೊಂಡಿದ್ರು ಅವಾಗ ಹಾಕನ ಅಂತ. ನೋಡಲ್ಲಿ ನೋಡ್ತಾವ ನೀನು ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಎಂತ ಅಮ್ಮ ನೀನ್ ಲೈ ನಂಗೆ ಬಟ್ಟೆ ತಗೊಂಡ್ರು ಬೇಡ ಅಂತಿಲ್ಲ ಅಂತ ಒಬ್ಬ ಮಕ್ಕಳು ಇತ್ತು ಅಂತ ತೆಗಿಬಿಟ್ಟು ನಿಂಗೆ ಅದಕ್ಕೆ ಬೇಡವಾ? ಅದಕ್ಕೆ ಬೇಡ ಅಂತ ಅನ್ಕೊಂಡಿದೀನಿ. ಹಾ ಸುಮ್ಮನೆ ತಗೊಂಡ್ರು. ನೋಡಲ್ಲಿ ಮಾಮ ಕೊಡ್ಸು ನಂಗೆ ಹೊಡಿತವ್ ಕೈ ಹಿಂಗೆ. ಅವ್ರ ಅಮ್ಮನ್ ನೋಡ್ತಾವ್ ಬೈತವನ ಅವ್ರ ಅಮ್ಮನ ಗಣಿಗೆ ತಿರ್ಗ್ಬಿಟ್ಟು. ಇವಾಗ ಕುಶಾಲಿ ಬಟ್ಟೆ ತಗೊಂಡಾಯ್ತು, ನಮ್ಮ ಅಮ್ಮಂಗೆ ಬಟ್ಟೆ ತಗೊಂಡಾಯ್ತು, ನಮ್ಮ ಅಕ್ಕಂಗೆ ಬಟ್ಟೆ ತಗೊಂಡಾಯ್ತು. ಡನ್. ನೀವು ಕುಶಾಲಿ ತಗೊಂಡಾಯ್ತು, ಗುಣವು ತಗೊಂಡಾಯ್ತು, ಗುಣವು ತಗೊಂಡಾಯ್ತು. ಕುಶಾಲಿ ಕಾಸ್ಟ್ಲಿ ಎಲ್ರಕ್ಕಿಂತ. ನಾವು ಅಲ್ಲಿ ಓಡ್ಬಿಟ್ಟು ಕಮ್ಮಿಗೆ ಬಂದ್ರೆ ಇವಳು ಬಟ್ಟೆನೆ ಚಿಕ್ಕ ಮಕ್ಕಳು ಜಾಸ್ತಿ ಸ್ವಲ್ಪ ಕಾಸ್ಟ್ಲಿ ಚಿಕ್ಕ ಮಕ್ಕಳು ಬಟ್ಟೆಗಳು ತಗೊಂಡಾಯ್ತು. ಸೊ ಗೈಸ್ ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ನಮ್ಮ ಮನೆಯಲ್ಲಿ ಜಸ್ಟ್ ಇವಾಗ ಬಂದ್ವಿ ಅಷ್ಟ ನಮ್ಮ ಅಕ್ಕ ಏನೋ ಪ್ರಮೋಷನ್ ವಿಡಿಯೋ ಮಾಡ್ತಾವಳೆ. ಏನ್ರಿ ಪ್ರಮೋಷನ್? ನಮ್ಮನ್ನ ಹಾಕೊಂಡ್ ಮಾಡ್ತಿದ್ಯಾ? ಕಾಸು ಕೊಡು. ನೀನ್ ಹಾಕೊಂಡ್ ಮಾಡ್ತೀಯ? ನಮ್ಮಮ್ಮನ ಹಾಕೊಂಡ್ ಮಾಡ್ತಿದ್ಯಾ? ಕಾಸು ಕೊಡಿ. ಒಬ್ಬರಿಗೆ ಅಮ್ಮ, ನಂಗೂ ಅಮ್ಮ. ಎಲ್ಲಮ್ಮ ನಿಂಗೆ ಅಮ್ಮ ಅಲ್ಲ, ನಂಗೆ ಒಬ್ಬನಿಗೆ ಅಮ್ಮ. ಮಮ್ಮಿಂಡ ಮಾಮಾಡ ಬಾ, ನೀನ್ ಹೇಳ್ತೀನಿ. ಮಾಮೂಡ ಈ ಕಡೆ ಮಾಮೂಡ ಪಾಪ ಏನೋ ನಮ್ಮ ಪಾಪ ಅಂತ ಮಾತ್ರ ಬಿಡ್ದ ಮಾಡ್ಕೋ. ಸೊ ಗೈಸ್ ಓಕೆ, ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಗೈಸ್ ಅವ್ರು ಏನೇನು ದಯವಿಟ್ಟು ಎಲ್ಲ ಮಾಡ್ರಿ. ಅಂಡ್ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಇಲ್ಲ ನಿಮ್ಮ ಫ್ರೆಂಡ್ಸ್ ಫೋನ್ಗಳಿದ್ರೆ ತಗೊಂಡ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಒಂದೇ ಮಾಡೋಣ. ಇನ್ನೊಂದು 60,000 ಬೇಕು 8 lakhಗೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಬಾಯ್. ಸಿ ಯು ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ಹಬ್ಬ ವ್ಲಾಗ್ ಬರುತ್ತೆ, ವೇಟ್ ಮಾಡ್ತೀರಿ. ಸಿಗ್ತೀವಿ. ಬಾಯ್.